ಸರ್, ಈಗ ನಮ್ಗೆ ಜೀವನದೊಳಗಡೆ ಒಂದು ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಗೊಂದಲಗಳಿರುತ್ತೆ, ಅಥವಾ ಇನ್ನೇನೋ ಯಾರ್ಯಾರೋ ಏನೇನ್ ಹೇಳ್ತಿರ್ತಾರ. ಆದ್ರೆ ನಮಗೆ ಒಂದು ಕ್ಲಾರಿಟಿ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಕ್ಲಾರಿಟಿ ಅನ್ನೋ ಪದನ ಹೇಳ್ಕೋಬೇಕು. ಜೀವನ ಅಂತಂದ್ರೆ ಎಲ್ರಿಗೂ ಗೊತ್ತು. ಜೀವನ ಅಂದ್ರೆ ಏನು ಅಂತಂದ್ರೆ ಈ ಭೂಮಿ ಹುಡ್ತೀವಿ, ಸಾಯ್ತೇವೆ, ಅವೆರಡಕ್ಕೂ ಮಧ್ಯೆ ನಾವು ಬದುಕಿರ್ತೇವೆ. ಅದನ್ನ ಜೀವನ ಅಂತ ಕರಿತೀವಿ. ಬಾಲ್ಯ, ಯೌವನ, ಮುಪ್ಪು, ಜೀವನ. ಕ್ಲಾರಿಟಿ ಅಂತಂದು, ಈಗ ಕ್ಲಾರಿಟಿ ಅಂತಂದ್ರೆ ಏನು? ಮನಸ್ಸಿನ ಸ್ಪಷ್ಟತೆಯೋ, ಗೊಂದಲ ಇಲ್ಲದೆ ಇರೋಂಥದ್ದು. ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಸಂಬಂಧಗಳಲ್ಲಿ, ಪ್ರತಿಯೊಂದು ಆಲೋಚನೆಯಲ್ಲಿ ಗೊಂದಲ ಇಲ್ಲದೆ ಇರೋದಂತದನ್ನ ನಾವು ಸ್ಪಷ್ಟತೆ ಅಂತ ಕರೆಯಬಹುದು. ಕ್ಲಾರಿಟಿ. ಹಾ ಸರ್. ಈ ಕ್ಲಾರಿಟಿ ಅಂತ ಅನ್ನೋದು ಮೂಲವಾಗಿ ನಾವು ಹಿಂದಿನ ಜನ್ಮಗಳಿಂದ ತಂದಿರ್ತೀವಿ. ಗೊಂದಲ ಆಗೋದು ಈ ಭೂಮಿಯ ನಿಯಮ ಅಂತೆ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ಬಣ್ಣಗಳು, ಹಲವಾರು ವೆರೈಟಿಗಳು, ಹಲವಾರು ಅನುಭವಗಳು, ಹಲವಾರು ಆಲೋಚನೆಗಳು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಬೇಕು, ಯಾವುದು ಬೇಡ, ಎಲ್ಲವೂ ಗೊಂದಲವೇ. ಆದ್ರಿಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯೋಗಿಗಳು ಅಂತಂತಂದ್ರೆ, ನಿನ್ನ ಸ್ವಯಂ ಜ್ಞಾನ ಅಂತ ಅನ್ನೋದೊಂದು ಇದೆಯಪ್ಪ, ಜನ್ಮ ಜನ್ಮಾಂತರಗಳಿಂದ ತಂದಿರ್ತೀಯ ನೀನು, ಅದನ್ನ ಮೊದಲು ನೀನು ಕೈಗೆ ತೆಗೆದುಕೋ ಅಂತ ಹೇಳ್ತಾರೆ. ಒಂದ್ ಕಡೆ ನೀವು ಬಹುಶಃ ನೀವು ಟೀಚರು, ನಿಮಗೆ ಗೊತ್ತಿರುತ್ತೆ ಶಿಕ್ಷಣದ ವ್ಯಾಖ್ಯಾನ ಏನ್ ಹೇಳಿದ್ದಾರೆ ಅಂತ. ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಆಯ್ತಾ, ವಿಶ್ವಮಾನವನಾಗಿ ಹುಟ್ಟಿದ ಒಂದು ಮಗುವಿನ ನಾವು ಮತ್ತೆ ವಿಶ್ವಮಾನವನನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ, ಅದರ ಒಳಗಡೆ ಇರ್ತಕ್ಕಂಥದ್ದನ್ನ ಹೊರತೆಗೀತಕ್ಕಂತ ಒಂದು ಪ್ರಕ್ರಿಯೆಯೇ ಶಿಕ್ಷಣ ಅಂತ ಹೇಳ್ತಾರೆ ಅವರು ಕೂಡ. ಹೊರಗಿನಿಂದ ಏನು ಬೇಕಾಗಿಲ್ಲ, ಕಲಿಯೋದು ಬೇಕಾಗಿಲ್ಲ, ಒಳಗಡೆ ಎಲ್ಲ ಇರುತ್ತೆ. ಒಳಗಡೆ ಇರೋದನ್ನ ಅನಾವರಣಗೊಳಿಸ್ತಕ್ಕಂಥದ್ದು ಶಿಕ್ಷಣದ ಒಂದು ಉದ್ದೇಶ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವತ್ತೇನಾಗಿದೆ, 5 ವರ್ಷಗಳ ತನಕ ಮಗುವನಿಗೆ ಹಿಂದಿನ ಜನ್ಮದ ಎಲ್ಲ ನೆನಪು ಕೂಡ ಇರುತ್ತೆ. ಅದಾದ ನಂತರ ನಮ್ಮ ತಲೆ ಒಳಗಡೆ ಇರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡು ಅದು ಸುಪ್ತ ಸ್ಥಿತಿಗೆ ಹೋಗಿ ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಹಿನ್ನೆಲೆಗೆ ಸರಿದು ಹೋಗಿ ಈ ಲೌಕಿಕ ಪ್ರಪಂಚದ ಜ್ಞಾನ ಬರೋಕ್ ಶುರು ಆಗತ್ತೆ. ಆವಾಗ ಮಗುವಿಗೆ ಹೇಳ್ಕೊಟ್ಟಿರುತ್ತದ್ದೆಲ್ಲ ಮಗು ನಂಬುತ್ತಾ ಹೋಗುತ್ತೆ. ನಿನ್ನ ಹೆಸರು ಇದು, ನಾನು ನಿನ್ನ ತಂದೆ, ಇವಳು ನಿನ್ನ ತಾಯಿ, ನಾವು ನಮ್ಮ ಊರು ಇಂಥದ್ದು, ನಾವು ಇಂತಹ ಜನ, ನಮ್ಮ ಸಮುದಾಯದ ಹೆಸರು ಇಂತಹ ಜಾತಿ, ಇಂತಹ ಧರ್ಮ, ಇವೆಲ್ಲವೂ ಕೂಡ ಈ ಲೌಕಿಕದಲ್ಲಿ ಕಲಿಸ್ತಾ 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 ಇದು ನಮ್ಮತನ ಆಗ್ತಾ ಹೋಗುತ್ತೆ. ಇದು ಯಾಕೆ ಹೇಳ್ತೀವಿ ಅಂತಂದ್ರೆ, ಆಗ ಹಿಂದಿನ ಇದು ಮತ್ತೆ ಇದಕ್ಕೆ ಗೊಂದಲಗಳು ಶುರು ಆಗತ್ತೆ. ನಾವು ನಮ್ಮದೇ ಆದಂತಹ ಒಂದು ನಂಬಿಕೆಯ ವ್ಯವಸ್ಥೆಯನ್ನ ಬೆಳೆಸ್ಕೊಂಡ್ಬಿಡ್ತೀವಿ. ಇದೆಲ್ಲವೂ ಕೂಡ ನಿವಾರಣೆ ಆಗಿ ಕ್ಲಾರಿಟಿ ಬೇಕು ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಅಂತರ್ವಾಣಿಯನ್ನ ನಾವು ಅನುಸರಣೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸೇ ಒಂದು ಒಟ್ಟುಗುಟ್ತಾ ಇರ್ತಕ್ಕಂಥ ಒಂದು ಚಾಟರ್ ಬಾಕ್ಸು. ಒಳಗಡೆ ಅಂತರ್ವಾಣಿ ಮಾತಾಡೋದು ನಮ್ ಕಿವಿ ಕೇಳಿಸಲ್ಲ. ಆ ಚಾಟರ್ ಬಾಕ್ಸ್ ನ ಸ್ವಿಚ್ ಆಫ್ ಮಾಡಿದ್ರೆ ಅಂತರ್ವಾಣಿ ತಾನಾಗೆ ನಮ್ಗೆ ಕೇಳಿಸುತ್ತೆ. ಆ ಸ್ವಿಚ್ ಆಫ್ ಮಾಡೋದು ಏನು ಅಂತ ಗೊತ್ತಿಲ್ಲ. ಅದೇ ಧ್ಯಾನ ಅಂತ ಹೇಳಿದ್ದಾರೆ ಪತ್ರಿಸರು. ಆಲೋಚನೆ ಅದೇ ಧ್ಯಾನ ವಿಜ್ಞಾನದ ಮೊದಲನೇ ನಿಯಮನೇ ಅದು. ಉಸಿರಾಟದ ಮೇಲೆ ಗಮನ ಹರಿಸಿ ಮಾನಸಿಕ ಚಟುವಟಿಕೆ ಇರುವಂತದ್ದು ಪೂಜೆ, ಪುನಸ್ಕಾರ, ಮಂತ್ರ ಪಠಣೆ, ಜಪ ಎಲ್ಲ ಬಿಡಿ. ಯಾಕೆ ಬಿಡಿ? ಅದನ್ನು ಮಾಡಿದ್ರೆ ನೀವು ಏಕಾಗ್ರತೆಯಲ್ಲಿ ಕೊನೆಗೊಳ್ತೀರಾ, ಶೂನ್ಯ ಸ್ಥಿತಿ ಬರೋದಿಲ್ಲ. ಶೂನ್ಯ ಸ್ಥಿತಿ ಬರಬೇಕು ಅಂತಂದ್ರೆ ಮೊದಲಿಗೆ ಏಕಾಗ್ರತೆ, ಉಸಿರಾಟದ ಮೇಲೆ ಗಮನ ಬಂದಾಗ ಅದು ಮಾನಸಿಕ ಚಟುವಟಿಕೆನ ಬಿಟ್ಟು ಕೊಡುತ್ತೆ. ಜಪ ಅಂತ ಅನ್ನೋದು ಅಜಪವಾಗಿ ಪರಿವರ್ತನೆ ಆಗ್ಬೇಕು ಅಂತಂತಂದ್ರೆ 1008, 108, 1 ಕೋಟಿ ಮಾಡಬೇಕು. ಅಷ್ಟು ಪೇಷನ್ಸ್ ಎಲ್ಲಿದೆ? ಆದ್ರಿಂದ ಈಗಿನ ಕಾಲದಲ್ಲಿ ಮಾನಸಿಕ ಚಟುವಟಿಕೆ ಬಿಡಿ, ಉಸಿರಾಟದ ಮೇಲೆ ಗಮನ ಹರಿಸಿ. ಆರಂಭದಲ್ಲಿ ಅದು ಮಾನಸಿಕ ಚಟುವಟಿಕೆಯೇ, ಆದರೆ ಅದು ಅಯಾಚಿತವಾಗಿ ನಡೀತಾ ಇರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ತಕ್ಷಣಕ್ಕೆ ನಾವು ಮನಸ್ಸನ್ನ ದಾಟಿ ಹೋಗಕ್ ಸಾಧ್ಯ ಆಗತ್ತೆ, ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಮೆನಿ ಟು ಒನ್ ಟು ನನ್ ಅಂತ ನಾನು ಕಳೆದ ಸಂಚಿಕೆನಲ್ಲೂ ಈ ಮಾತನ್ನ ಹೇಳಿದ್ದೆ. ಹಾಗಾಗಿ ಧ್ಯಾನ ಮಾಡೋದ್ರಿಂದಲೇ ನಮ್ಮ ಎಲ್ಲ ಗೊಂದಲಗಳಿಗೆ ಪರಿಹಾರ ಉಂಟು, ಮತ್ತೆ ಕ್ಲಾರಿಟಿ ಅಂತ ಅನ್ನೋದು ಬರುತ್ತೆ. ಅಂತರ್ವಾಣಿ ಯಾವತ್ತೂ ಕೂಡ ನಮಗೆ ಮಿಸ್ಲೀಡ್ ಮಾಡೋದಿಲ್ಲ, ಮಾರ್ಗದರ್ಶನ ಸರಿಯಾಗೇ ಮಾಡುತ್ತೆ. ಆದ್ರಿಂದ ಅಂತರ್ವಾಣಿಯನ್ನು ಕೇಳಿಸ್ಕೊಳ್ಳುವಂತ ಮಟ್ಟಕ್ಕೆ ನಾವು ಬರಬೇಕು ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಹೋಗಕ್ಕೆ ಆಗದೆ ಇದ್ರೆ ಅಕಸ್ಮಾತ್ ನಾವು ಸಜ್ಜನ ಸಾಂಗತ್ಯವನ್ನ ಮಾಡಿ ಅನುಭವಿಗಳ ಒಂದು ದಾರಿನಲ್ಲಿ ನಾವು ಹೋದರೆ ನಮಗೆ ಅದು ಕೂಡ ಮನಸ್ಸಿಗೆ ಸಮಾಧಾನ, ಗೊಂದಲವನ್ನ ನಿವಾರಣೆ ಮಾಡಿ ಸ್ಪಷ್ಟತೆನ ತಂದು ಕೊಡುತ್ತೆ. ಥಿಯರಿಟಿಕಲಿ ಇದು ಕ್ಲಾರಿಟಿ ವಿಚಾರ ಆಯ್ತು. ಕ್ಲಾರಿಟಿ ಬೇಕಾ?
ನಿಜಕ್ಕೂ ಒಳ್ಳೊಳ್ಳೆ ಕ್ಲಾರಿಟಿ ಬಂತು ಸರ್. ದಾರ್ಶನಿಕರ ಒಂದು ಇದನ್ನ ಕೆಲವರು ಇರ್ತಾರೆ. ಲಾಜಿಕ್ ಯಾವಾಗ್ಲೂ ತರ್ಕ 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 ಕುತರ್ಕ, ಆಯ್ತಾ? ಇಂಥ ತರ್ಕಗಳನ್ನು ಮಾಡೋದ್ರಿಂದ ಅಧ್ಯಾತ್ಮದಲ್ಲಿ ಇದು ಉಪಯೋಗಕ್ಕೆ ಬರೋದಿಲ್ಲ. ಪ್ರಶ್ನಿಸ್ಬೇಕು, ಆದ್ರೆ ಪ್ರಶ್ನೆ ಸಕಾರಣವಾಗಿರ್ಬೇಕು, ಧನಾತ್ಮಕವಾಗಿರ್ಬೇಕು, ಆಯ್ತಾ? ಪ್ರಶ್ನೆ ಸುಮ್ನೆ ಇದ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಬರೀ ಚರ್ಚೆನಲ್ಲೇ ಮುಗಿದೋಗುತ್ತೆ. ಪತ್ರಿ ಸರ್ ಒಂದ್ ಕಡೆ ಹೇಳ್ತಾರೆ, ಯಾವುದೇ ಒಂದು ಧ್ಯಾನದ ತರಗತಿಯಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡಿದ್ರೆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಹೇಳಿ. ವಿಷಯಾಂತರ ಮಾಡಿ ಹೋದ್ರೆ ನಿಮಗೆ ಸಮಯವೂ ವೇಸ್ಟ್, ಮತ್ತೆ ಅದರಿಂದ ಏನೂ ಪ್ರಯೋಜನವೂ ಇಲ್ಲ, ನೀವು ಹೇಳಿದ್ದೆ ಅವ್ರು ಯಾರು ಕೇಳೋದು ಇಲ್ಲ. ಆದ್ರಿಂದ ಧ್ಯಾನದ ತರಗತಿ ಅಂತಂದ್ರೆ ಧ್ಯಾನ ಮಾಡಿಸಿ, ಧ್ಯಾನದ ಬಗ್ಗೆ ಅನುಭವಗಳನ್ನ ಹಂಚಿಕೆ ಮಾಡಿ, ನೀವು ಪ್ರಶ್ನೋತ್ತರ ಶುರು ಮಾಡಿದ್ರೆ ಅವ್ರ ಆತ್ಮ ಸಾಕ್ಷಾತ್ಕಾರದ ತನಕನೂ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ, ತರ್ಕ ಮಾಡ್ತಾನೆ ಇರ್ತಾರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಕ್ಲಾರಿಟಿ ಅಂತ ಅನ್ನೋ ಕಾರಣಕ್ಕೆ ಒಂದೇ ದಿನದಲ್ಲಿ ಕ್ಲಾರಿಟಿ ಬರೋದಿಲ್ಲ. ಒಂದು ಪ್ರಶ್ನೆಗೆ ಉತ್ತರ ಹೇಳಕ್ ಸಾಧ್ಯ ಇಲ್ಲ. ಕ್ಲಾರಿಟಿ ಬೇಕಾ ನಿಮಗೆ? ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಹರಿಸಿ, ಒಳಗಡೆ ಇರ್ತಕ್ಕಂಥ ಹಾರ್ಡ್ ಡಿಸ್ಕ್ ಅನ್ನ ಆಕ್ಸೆಸ್ ಮಾಡಿ. ನೀವು ಜನ್ಮ ಜನ್ಮಾಂತರಗಳಿಂದ ತಂದಿರೋ ಮೆಮರಿ ಅಲ್ಲಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್, ತಾವು ಪತ್ರಿ ಸರ್ ಬಗ್ಗೆ ಹೇಳ್ತಿದ್ರಲ್ಲ, ಕರೆಕ್ಟ್ ಆಗಿ ಈ ಒಂದು ನಾನು 2014 ರಾಮಿರೆಡ್ಡಿ ಸರ್ದು ಪಿರಮಿಡ್ ಮಾನಸ ಸರೋವರ ವಾರ್ಷಿಕೋತ್ಸವಕ್ಕೆ ಹೋಗಿದ್ವಿ ಸರ್. ನಾವ್ ಇಲ್ಲಿಂದ ಹೋದಾಗ ಅವರು ಯಾರೋ ರಾಜಕೀಯ ವ್ಯಕ್ತಿಗಳನ್ನ ಕರೆಸಿದ್ರು. ಸ್ಟೇಜ್ ಮೇಲೆ ಕುತ್ಕೊಂಡು ಅವರು ತಮ್ಮ ರಾಜಕೀಯದ ಬಗ್ಗೆ ಪುಂಖಾನುಪುಂಖವಾಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಸರ್ ಕೈಯಲ್ಲಿ ಕೊಳಲ್ ಹಿಡ್ಕೊಂಡ್ರು, ಎಲ್ಲರೂ ಕಣ್ಣು ಮುಚ್ಚಿಸಿದ್ರು, ಧ್ಯಾನ ಮಾಡಿಸ್ಬಿಟ್ರು ಸರ್. ಅಂದ್ರೆ 1 ನಿಮಿಷ ಕೂಡ ಅಲ್ಲಿ ವ್ಯರ್ಥ. ಯಾಕಂದ್ರೆ ಅವರ ರಾಜಕೀಯ ಪ್ರಲಾಪ ಕೇಳಿ ಅಲ್ಲಿ ಕುಂತಿರೋರ್ಗೆ ಏನು ಆಗ್ಬೇಕಾಗಿರ್ಲಿಲ್ಲ. ಅದಕ್ಕಾಗಿ ನಿಜ ಸರ್ ಟಕ್ ಅಂತ ಕಣ್ಣು ಮುಚ್ಚಿದ್ರು, ಕೊಳಲ್ ಓದ್ಲಿಕ್ಕೆ ಶುರು ಮಾಡ್ಬಿಟ್ರು ಸರ್. ಅವ್ರ ಹಂಗೆ ಹೇಳಕ್ ನಿಂತ್ಕೊಂಡ್ರು, ಮೈಕ್ ಹತ್ರ ನಿಂತ್ಕೊಂಡ್ರು, ಸೈಲೆಂಟ್ ಆಗ್ಬಿಟ್ಟು ಅವರು ಸುಮ್ನೆ ಕುತ್ಕೊಂಡ್ಬಿಟ್ರು. ಅವತ್ತು ಅದನ್ನ ನನ್ ಕಣ್ಣಾರೆ ನೋಡಿದೆ ಸರ್ ನಾನು. ಆಮೇಲೆ ತಾವ್ ಇವತ್ತು ಹೇಳಿದ್ರೆ ಒಂದು ಚಾಟರ್ ಬಾಕ್ಸ್ ಅನ್ನ ಸ್ವಿಚ್ ಆಫ್ ಮಾಡ್ಬೇಕಂತ, ಇದು ನಿಜವಾಗ್ಲೂ ಒಂದು ಕೀ ಪಾಯಿಂಟ್ ಸರ್. ಬಹಳ ಬಹಳ ಖುಷಿ ಆಯ್ತು ಸರ್ ಈ ಆನ್ಸರ್ ಕೇಳಿ. ಸ್ವಿಚ್ ಆಫ್ ಮಾಡೋದಕ್ಕೆ ಬೇರೆ ದಾರಿ ಯಾವುದು ಇಲ್ಲ, ಸ್ವಿಚ್ ಇಲ್ಲ. ಆದ್ರಿಂದ ಉಸಿರಾಟದ ಮೇಲೆ ಗಮನ ಹರಿಸಿದ್ರೆ ಧ್ಯಾನ ವಿಜ್ಞಾನದ ನಿಯಮದ ಪ್ರಕಾರ ಮನಸ್ಸು ತಾನಾಗೆ ಖಾಲಿ ಆಗುತ್ತೆ. ಅದು ನೀವಾದ್ರೂ ಸರಿ, ನಾನಾದ್ರೂ ಸರಿ, ಹಾಗೆ ಆಗತ್ತೆ. ಆಗ್ತಾ ಇಲ್ಲ ಅಂತಂದ್ರೆ ನಾವು ಉಸಿರಾಟದ ಮೇಲೆ ಗಮನ ಹರಿಸಿಲ್ಲ ಅಂತ ಅರ್ಥ, ಅಷ್ಟೇನೆ. ಬಹಳ ಸ್ಪಷ್ಟವಾಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್.